ಸಾಕು ಮೊಟ್ಟೆ ತುಂಬಿತು. ತಟ್ಟೆಲಿರೋದೆಲ್ಲ ಮುಗಿಸಿ ಎದೊಳ್ಬೇಕಷ್ಟೇ. ಆಗಲ್ಲ ನಂಗೆ. ಮಗುಗೆ ತಿನ್ನಕ್ ಆಗ್ತಿಲ್ಲ ಅಂತ ಹೇಳಿದ್ರು ತಟ್ಟೆಲಿರೋದು ತಿಂದು ಮುಗಿಸು ಅಂತ ನೀವು ಹೇಳಿದ್ರೆ ಅದು ತಂದೆ ತಾಯಿಯಾಗಿ ನೀವು ರಾಂಗ್ ಅಡ್ವೈಸ್ ಕೊಡ್ತಿದ್ದೀರಾ. ಚೈಲ್ಡ್ಹುಡ್ ಒಬೇಸಿಟಿ ಡೆವಲಪ್ ಆಗೋದಕ್ಕೆ ಮೊದಲನೇ ಕಾರಣ ಬಂದ್ಬಿಟ್ಟು ಆಲ್ಟರ್ಡ್ ರಿಲೇಶನ್ಶಿಪ್ ವಿತ್ ಫುಡ್. ಈಗ ನಮಗೆ ಹೊಟ್ಟೆ ಹಸಿಯೋದಕ್ಕೆ ಕಾರಣ ಬಂದು ಗ್ರೆಲಿನ್ ಅನ್ನೋ ಒಂದು ಹಾರ್ಮೋನ್, ಹೊಟ್ಟೆ ತುಂಬೋದಿಕ್ಕೆ ಲೆಪ್ಟಿನ್ ಅನ್ನೋ ಹಾರ್ಮೋನ್ ಒಂದು ಕಾರಣ. ಈಗ ಆ ಮಗು ನಿಮಗೆ ಹೇಳ್ತಿದೆ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ಬಿಟ್ಟು ನೀವು ಮತ್ತೆ ಫೋರ್ಸ್ ಮಾಡಿದ್ರೆ ಅದು ನಮ್ಮ ಬಾಡಿಗೆ ಅಗೇನ್ಸ್ಟ್ ಆಗಿ ಹೋಗ್ತಿದೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಮಗು ಏನ್ ಅರ್ಥ ಮಾಡ್ಕೊಳ್ಳುತ್ತೆ, ಹೊಟ್ಟೆ ತುಂಬಿದ್ರು ಮತ್ತೆ ತಿನ್ಬೇಕೇನೋ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಓವರ್ ಏಟ್ ಮಾಡಕ್ಕೆ ಶುರುವಾಗತ್ತೆ. ಒಂದ್ ವೇಳೆ ಮಗು ವೆಯ್ಟ್ ಪುಟ್ ಆನ್ ಆದ್ರೆ ಮತ್ತೆ ಅದೇ ಮಗುಗೆ ನೀವು ಜಾಸ್ತಿ ತಿನ್ಬೇಡ ಅಂತ ಅಡ್ವೈಸು ನೀವೇ ಕೊಡ್ತೀರಾ. ಸೊ ಬಾಡಿ ಸಿಗ್ನಲ್ಸ್ ಅನ್ನ ರೆಕಗ್ನೈಸ್ ಮಾಡೋದಕ್ಕೆ ಬಿಡಿ, ಅದನ್ನ ವೈಲೇಟ್ ಮಾಡಬೇಡಿ. ನೀವು ತಂದೆ ತಾಯಿಯಾಗಿ ಆ ಮಗುವಿಗೆ ಒಂದು ಒಳ್ಳೆ ಹೆಲ್ದಿ ಈಟಿಂಗ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ನೀವು ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡಿ, ನೆಲದ ಮೇಲೆ ಕೂತ್ಕೊಳ್ಳಿ, ಅದು ಡಿಸ್ಟ್ರಾಕ್ಷನ್ ಫ್ರೀ ಏರಿಯಾ ಆಗಿರಬೇಕು, ನಿಧಾನವಾಗಿ ತಿನ್ಬೇಕು, ಹಾಗೂ ಹೊಟ್ಟೆ ಯಾವಾಗ ಹಸಿಯುತ್ತೆ, ಹೊಟ್ಟೆ ಹಸಿದಾಗ ಊಟದ ಟೇಸ್ಟ್ ಹೇಗಿರತ್ತೆ, ಹೊಟ್ಟೆ ತುಂಬಿದಾಗ ಆ ಊಟದ ಟೇಸ್ಟ್ ಹೇಗೆ ಆಲ್ಟರ್ ಆಗತ್ತೆ ಅದನ್ನೆಲ್ಲಾನು ಹೇಳ್ಕೊಡ್ಬೇಕು. ಸೊ ನಮ್ಮ ಬಾಡಿಯಿಂದ ಜನರೇಟ್ ಆಗೋ ಸಿಗ್ನಲ್ಸ್ ಅನ್ನ ತಿಳಿಸ್ಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಪ್ರಿವೆಂಟಿಂಗ್ ಚೈಲ್ಡ್ಹುಡ್ ಒಬೇಸಿಟಿ. ಚೈಲ್ಡ್ಹುಡ್ ಒಬೇಸಿಟಿನಲ್ಲಿ ಚೈಲ್ಡ್ ಸೈಕಾಲಜಿ ತುಂಬಾ ಮುಖ್ಯ. ಆ ಮಗು ಓವರ್ ಏಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಇರೋ ಮೂಲ ಕಾರಣನ ಹುಡುಕ್ಬೇಕು. ಆ ಮಕ್ಕಳನ್ನ ಬೈದು ಸರಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಮೊಬೈಲ್ ನೋಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬದೇ ಗೊತ್ತಾಗಲ್ಲ ಅಲ್ವಾ?